ತುಂಬಾ ಹೆಲ್ಪ್, ನಮ್ಮ ಸುತ್ತಮುತ್ತ ಇರೋರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆಗಲಿಕ್ಕೆ ಯಾವ ರೀತಿಯಾದಂತಹ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ಅದೇ ರೀತಿಯಾಗಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ನನಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನಿಮ್ಮ ಟಿಪ್ಸ್ ತುಂಬಾ ಯೂಸ್ ಆಗಿದೆ. ಸೊ ಹಾಗಾಗಿ ನನಗೆ ಈ ಟೈಮ್ಗೆ ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಳಿ ಇದೇ ರೀತಿಯಾಗಿ ತುಂಬ ಹೆಣ್ಮಕ್ಳು ಕೂಡ ಅವ್ರಿಗೆ ಮೆಸೇಜನ್ನು ಮಾಡಿದ್ದನ್ನು ನಾನು ಕಂಡಿದ್ದೆ. ಸೊ ಅವಾಗೆ ಅನಿಸಿತ್ತು ನನಗೆ, ನಾನು ಯಾಕೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಬಾರ್ದು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಆ ಒಂದು ಟಿಪ್ಸನ್ನು ನಾನು ಫಾಲೋ ಮಾಡ್ತಾ ಹೋದೆ. ಸೊ ಅದರಿಂದ ಒಂದು 50% ಅಂತೂ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಮಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ನಾರ್ಮಲ್ ಡೆಲಿವರಿಗೆ ಯಾವ್ಯಾವ ಒಂದು ಟಿಪ್ಸನ್ನು ನಾನು ಫಾಲೋ ಮಾಡಿದೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಸೊ ಈ ಒಂದು ಟಿಪ್ಸನ್ನು ಫಾಲೋ ಮಾಡಲಿಕ್ಕೆ ತುಂಬ ಜನಗಳು ನನಗೆ ಹೆಲ್ಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಮ್ಮ ಆಗಿರ್ಬೋದು, ನಮ್ಮ ಪಪ್ಪ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಯಜಮಾನ್ರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬಾ ಹೆಲ್ಪ್, ನಮ್ಮ ಸುತ್ತಮುತ್ತ ಇರೋರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ಹೆಲ್ಪ್ ಮಾಡಿದ್ರಿಂದನೇ ನನಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನನಗೆ ತುಂಬ ಸಹಾಯ ಆಯಿತು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಾವು ಯೂಟ್ಯೂಬ್ಗಳಲ್ಲಿ ನಾವೆಲ್ಲರೂ ತುಂಬ ಚೆಕ್ ಮಾಡ್ತಾ ಇರ್ತೀವಿ. ಸೊ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವ ರೀತಿಯಾದಂತಹ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು, ಸೊ ಅದೇ ರೀತಿಯಾಗಿ ನಾನು ಕೂಡ ಹೀಗೆ ಸರ್ಚ್ ಮಾಡಬೇಕಾದ್ರೆ ಒಬ್ಬ ಯೂಟ್ಯೂಬರ್ ಪರಿಚಯ ಆಗಿದ್ರು ಅಂತ ಹೇಳಿದರೆ, ನಾನು ಅವ್ರದ್ದು ಲಿಂಕ್ ಓಪನ್ ಮಾಡಿದ್ದೆ, ಯೂಟ್ಯೂಬ್ ಚಾನಲ್ ಲಿಂಕ್ ಓಪನ್ ಮಾಡಿ ಅವ್ರದ್ದು ವಿಡಿಯೋಸ್ ಎಲ್ಲ ನಾನು ನೋಡ್ತಾ ಬಂದಾಗ ಅವರು ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಕಮೆಂಟ್ ಹಾಕಿರೋರು ಡೈಲಿ 1 ಅಥವಾ 2 ಇದ್ದೇ ಇರ್ತಿತ್ತು. ಏನಪ್ಪ ಅಂತ ಹೇಳಿದರೆ, ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ನನಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ನಿಮ್ಮ ಟಿಪ್ಸ್ ತುಂಬಾ ಯೂಸ್ ಆಗಿದೆ. ಸೊ ಹಾಗಾಗಿ ನನಗೆ ಈ ಟೈಮ್ಗೆ ನಾರ್ಮಲ್ ಡೆಲಿವರಿ ಆಯಿತು ಅಂತ ಹೇಳಿ ಇದೇ ರೀತಿಯಾಗಿ ತುಂಬ ಹೆಣ್ಮಕ್ಳು ಕೂಡ ಅವ್ರಿಗೆ ಮೆಸೇಜನ್ನು ಮಾಡಿದ್ದನ್ನು ನಾನು ಕಂಡಿದ್ದೆ. ಸೊ ಅವಾಗೆ ಅನಿಸಿತ್ತು ನನಗೆ, ನಾನು ಯಾಕೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಬಾರ್ದು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಆ ಒಂದು ಟಿಪ್ಸನ್ನು ನಾನು ಫಾಲೋ ಮಾಡ್ತಾ ಹೋದೆ. ಸೊ ಅದರಿಂದ ಒಂದು 50% ಅಂತೂ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಮಗೆ ಆ ಒಂದು ಚಾನಲ್ ನೇಮನ್ನು ನಾನು ಕೊನೆಯದಾಗಿ ಹೇಳ್ತೀನಿ, ಯಾರು ಅಂತ ಹೇಳಿಬಿಟ್ಟು ಆ ಯೂಟ್ಯೂಬರ್. ಸೊ ನೀವು ಕೂಡ ಇಷ್ಟ ಆಯಿತು ಅಂದರೆ ಅವರ ಕೊಡುವಂತಹ ಒಂದು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಯಾಕೆ ನಮಗೆ ನಾರ್ಮಲ್ ಡೆಲಿವರಿ ಬೇಕು ಅಂತ ಹೇಳಿದರೆ, ಸೊ ನನಗೆ ಕೆಲವೊಂದು ಮುಂಚೆ ನನಗೆ ಹೇಗಪ್ಪ ಅಂತ ಹೇಳಿದರೆ, ಒಂದು ಇಂಜೆಕ್ಷನ್ ಮಾಡಬೇಕು ಅಂತ ಅಂದ್ರೂ ತುಂಬಾ ಹೆದರ್ಕೊಳ್ತಿದ್ದೆ. ಇವಾಗಲೂ ಕೂಡ ನನಗೆ ಇಂಜೆಕ್ಷನ್ಸ್ ಅಂದರೆ ತುಂಬಾ ಭಯ. ಯಾರಾದರೂ ಇಟ್ಕೊತಾರೆ. ಸೊ ಹೆದರಿಕೆ, ನನಗೆ ತುಂಬಾ ಭಯ. ಅಂಥದ್ರಲ್ಲಿ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ, ನಮ್ಮ ಮನೆಯವರು ಕೂಡ ಅಂದ್ಕೊಂಡಿರಲಿಲ್ಲ ಯಾರೂ. ಅದರ ರೀತಿಯಾಗಿ ನಮ್ಮ ಫ್ರೆಂಡ್ಸ್ಗೆ ಹೇಳಿದಾಗೆ ಅವರೆಲ್ಲ ಆಶ್ಚರ್ಯಪಟ್ಟರು, ನಿನಗಾಯ್ತಾ ನಾರ್ಮಲ್ ಡೆಲಿವರಿ ಅಂತ ಹೇಳಿಬಿಟ್ಟು. ಸೊ ಯಾವಾಗ ಯಾರಿಗೆ ಯಾವ ರೀತಿ ನಮಗೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದಾಗ ಯಾವ ರೀತಿ ಅದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಮ್ಮನ್ನು ನಾವು ಯಾವತ್ತೂ ಕೂಡ ಏನೂ ಹಿಂದಕ್ಕೆ ಹೇಳ್ಕೊಳ್ಬಾರ್ದು. ನಮ್ಮನ್ನು ನಾವು ಯಾವತ್ತೂ ಅಪ್ರಿಷಿಯೇಟ್ ಮಾಡ್ಕೋಬೇಕು. ನಾವು ಯಾವಾಗಲೂ ನಾನು ಏನಾದರೂ ಮಾಡ್ಕೊತೀನಿ, ನಮ್ಮದೇ, ನಾವು ಯಾರೂ ನಮ್ಮನ್ನು ಹೊಗಳೋದಿಲ್ಲ, ಅದಂತೂ ನನಗೆ ಗೊತ್ತಿದೆ. ಸೊ ನಮ್ಮನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮೋಟಿವೇಶನ್ ಮಾಡ್ಕೊಳ್ಬೇಕು. ಮೋಟಿವೇಶನ್ಸ್ ಅಂದರೆ ತುಂಬ ನಾವು ವಿಡಿಯೋಸ್ ಎಲ್ಲ ನೋಡಿದಾಗೆ ಕೇಳುವಂತಹ ಮೋಟಿವೇಶನ್ಸ್ಗಿನ್ನೂ ನಮ್ಮ ಲೈಫಲ್ಲಿ ನಮಗೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆಗ್ತಾ ಇರುತ್ತಲ್ವ, ಸೊ ಅವೇ ನಮಗೆ ಮೋಟಿವೇಶನ್ಸ್ ಅಂತಲೇ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರೋದು. ಯಾಕಂತ ಹೇಳಿದರೆ ನನ್ನ ಲೈಫಲ್ಲಿ ನಾನು ತುಂಬಾ ಸೋತಿದ್ದೀನಿ ಅಂತಲೇ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ ಮುಂದಿನ ವ್ಲಾಗ್ಸ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ, ನಾರ್ಮಲ್ ಡೆಲಿವರಿ ಯಾಕಪ್ಪ ಬೇಕು, ಸೊ ಯಾಕೆ ಬೇಕು ಅಂತ ಹೇಳಿದರೆ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಬೇಕು ಅಂತ ಹೇಳ್ಬೋದು. ಹಾಗಾದರೆ ಸಿಸರಿನ್ ಬೇಡವಾ ಅಂತ ಹೇಳ್ಬೋದು. ಸೊ ಏನೂ ಮಾಡಲಿಕ್ಕಾಗಲ್ಲ, ಸಿಸರಿನ್ ಬೇಕು ಬೇಡ ಅಂತ ಹೇಳಿ ನಾವು ಕೆಲವೊಂದನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ. ಬಟ್ ನಮ್ಮ ಪ್ರಯತ್ನಗಳು ಇದ್ದು
ಫೇಲ್ ಆದಾಗ ಅದು ಸಿಸರಿನ್ ಆದಾಗ ಏನು ಮಾಡಲಿಕ್ಕಾಗಲ್ಲ, ಅದು ಅನಿವಾರ್ಯತೆ. ಸೊ ಅದರಿಂದನೂ ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ತೀನಿ. ಸೊ ಆದರೂ ಕೂಡ ನಾವೊಂದು ಟ್ರೈ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತೀನಿ. ಕೆಲವೊಬ್ಬರು ತುಂಬ ಜನ ನಮ್ಮ ತಂಗಿ ಕೂಡ ಸಿಸರಿನೇ ಆಗಿದ್ದು, ಅವಳಿಗೆ ನಾರ್ಮಲ್ ಆಗಲಿಲ್ಲ. ಸೊ ಏನು ಮಾಡಲಿಕ್ಕಾಗಲ್ಲ, ಅವಳು ಕೂಡ ನಾವು ಕೆಲವೊಂದು ಟಿಪ್ಸನ್ನು ಫಾಲೋಸ್ ಮಾಡಿದರೂ ಕೂಡ ಅವಳಿಗೆ ಸಿಸರಿನೇ ಆಯಿತು. ಅದೇ ಹೇಳ್ತೀನಲ್ಲ, ನಮ್ಮ ಪ್ರಯತ್ನಗಳನ್ನು ನಾವು ಬಿಡಬಾರ್ದು. ಸೊ ಅದು ಏನಪ್ಪ ಅಂತ ಹೇಳಿದ್ರೆ ಕೊನೆಯದಾಗಿ ದೇವರಿಗೆ ಬಿಟ್ಟಿದ್ದು ಅಂತಲೇ ನಾವು ಹೇಳ್ಬೋದು. ಸೊ ಯಾಕೆ ಬೇಕು ಅಂತ ಹೇಳಿದರೆ ನಮ್ಮ ಆರೋಗ್ಯ ಜೀವನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ನಾರ್ಮಲ್ ಆಗಿ ಇರ್ತೀವಿ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಾರೆ ಬ್ಯಾಕ್ ಪೇನ್ ಬರುತ್ತೆ ಇಂಜೆಕ್ಷನ್ ಮಾಡೋದ್ರಿಂದ, ಬೆನ್ನಿಗೆ ಚುಚ್ಚುತ್ತಾರಲ್ವ, ಸೊ ಅದರಿಂದ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಕೂಡ ನಾವು ಕೆಲವೊಂದು ನಿವಾರಣೆಗಳನ್ನು ತಗೊಳ್ಳಿಕ್ಕೆ ನಮಗೆ ಬೇಕು. ಅದೇ ರೀತಿಯಾಗಿ ನಾವು ಬೇಗ ಹುಷಾರಾಗ್ತೀವಿ. ಮತ್ತು ನಮಗೆ ಏನಪ್ಪ ಅಂತ ಹೇಳಿದರೆ ನಮಗೆ ಯಾವುದೇ ರೀತಿಯಾಗಿ ಚರ್ಮ ಕುಯ್ಯೋದಿಲ್ಲ ಅಲ್ವಾ. ಸೊ ಇದರಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಾನು ನಾರ್ಮಲ್ ಡೆಲಿವರಿಗೂ ಅದೇ ರೀತಿಯಾಗಿ ಸಿಸರಿನ್ಗೂ ನಾನು ಯಾವುದೇ ಇದು ಅಂತ ನಾನು ಹೇಳ್ತಾ ಇಲ್ಲ, ವ್ಯತ್ಯಾಸ ಅಂತ ಹೇಳ್ತಾ ಇಲ್ಲ. ಬಟ್ ಹೇಳ್ತೀನಲ್ಲ, ನಮ್ಮ ಪ್ರಯತ್ನಗಳು ನಾವು ಮಾಡಿದಾಗ ಸೊ ಅದು ದೇವರಿಗೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಬಟ್ ನಾವು ಪ್ರಯತ್ನವನ್ನು ಮಾಡಲೇಬೇಕು ಅಂತಲೇ ಹೇಳ್ತೀನಿ. ಸೊ ಇದರಿಂದ ತುಂಬಾ ನಮ್ಮ ಲೈಫಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಹಳೆ ಕಾಲದವರೆಲ್ಲ ನಮ್ಮ ಅಮ್ಮ ಅವರೇ ನಮ್ಮ ಮನೆಯಲ್ಲಿನೇ ಅವರಿಗೆ ಡೆಲಿವರಿ ಆಗಿರೋದು. ನಾವು ಈ ಚಿಕ್ಕ ಪುಟ್ಟಕ್ಕೂ ಕೂಡ ಹಾಸ್ಪಿಟಲಿಗೆ ಹೋಗ್ತೀವಿ ಡೆಲಿವರಿಗೆಲ್ಲ. ಸೊ ನಮ್ಮ ಅಮ್ಮರಿಗೆಲ್ಲರಿಗೂ ನಾವೆಲ್ಲ ಮನೆಯಲ್ಲೇ ಹುಟ್ಟಿರೋದು ನಾವು. ಸೊ 4 ಮಕ್ಕಳು ಅವಾಗೆಲ್ಲ ಅವೆಲ್ಲ ಡೆಲಿವರಿ ಮಾಡ್ಕೊಂಡಿಲ್ವಾ ಅಂತ ಹೇಳಿ ಅನಿಸುತ್ತೆ. ಸೊ ನಾವು ಇಷ್ಟಿಷ್ಟಕ್ಕೆ ಭಯ ಪಡ್ತೀವಿ. ಅದಕ್ಕೆ ಹೇಳ್ತೀನಿ, ಯಾವಾಗಲೂ ಕೂಡ ನಮಗೆ ಆತ್ಮಸ್ಥೈರ್ಯ ಅನ್ನೋದು ಬೇಕು. ಕೆಲವೊಂದು ನಾವು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ತರಕಾರಿಗಳು, ನೀರು ಹೇಳ್ತೀನಿ, ಎಲ್ಲ ಆಯಿಲ್ ಮಸಾಜು, ಸ್ನಾನ ಅಂತಲೇ, ಬಿಸಿ ನೀರು ಸ್ನಾನ ಅಂತಲೇ ಹೇಳ್ತೀನಿ. ಕೆಲವೊಂದು ನಾನು ಹೇಳಿದೆ ಜೀರಿಗೆ ಕಷಾಯ, ಜೀರಿಗೆ ಬೆಲ್ಲದ ಕಷಾಯ ಅಂತ ಹೇಳ್ಬಿಟ್ಟು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಕೆಲವೊಂದು, ಮತ್ತು ಅದೇ ರೀತಿಗೆ ವಾಕಿಂಗ್, ಇವೆಲ್ಲ ಟಿಪ್ಸ್ ಮಾಡೋದ್ರಿಂದ ನಮಗೆ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನನಗೆ ನಮ್ಮ ಅಪ್ಪಾಜಿ, ನಮ್ಮ ಮನೆಯವರು, ನಮ್ಮಮ್ಮ ವಾಕಿಂಗ್ ಮಾಡಿಸ್ಲಿಕ್ಕೆ ಮಾತ್ರ ಸಿಕ್ಕಾಪಟ್ಟೆ ನಮಗೆ ಸಪೋರ್ಟ್ ಮಾಡಿದರು. ಯಾಕೆಂದರೆ ಅವರು ಕೂಡ ನಾನು ಮಾಡಲ್ಲ ಅಂಥೇಳಿ ಜೊತೆಗೆ ಬಂದು ನಮಗೆ ಮಾಡಿಸೋರು, ಅವೆಲ್ಲ ನೆನಪಾಗುತ್ತೆ. ಸೊ ಇವಾಗ ಕೂಡ ನಾನು ಪ್ರಯತ್ನ ಮಾಡ್ತೀನಿ, ನನಗೆ ನಾರ್ಮಲ್ ಆಗುತ್ತೆ, 3ನೇ ಡೆಲಿವರಿಗೂ ಕೂಡ ನನಗೆ ನಾರ್ಮಲ್ ಆಗುತ್ತೆ ಅಂತಲೇ ಹೇಳಲ್ಲ. ಬಟ್ ನನ್ನ ಪ್ರಯತ್ನ ನಾನು ಮಾಡಬೇಕಲ್ವಾ ಅಂತಲೇ ನಾನು ಹೇಳ್ಕೊಂಡು ಮಾಡಲಿಕ್ಕೆ ನಮ್ಮ ಪ್ರಯತ್ನನ ಇವಾಗಲೂ ಕೂಡ ಪಡ್ತಾಯಿದ್ದೀನಿ. ನನಗೆ ಆಲ್ರೆಡಿ 7 ಮಂತ್ ರನ್ನಿಂಗ್ ಇರೋದ್ರಿಂದ ಇವಾಗ ಒಂದು ಸ್ವಲ್ಪ ಫುಲ್ ಟಯರ್ಡ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಬ್ಯಾಕ್ ಪೇನ್ಸು ಈ ರೀತಿಯಾಗಿ, ಹಾಗಾಗಿ ನನಗೆ ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಲಿಕ್ಕೆ ಅಂತಲೇ ಹೇಳ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ವೋ, ಸೊ ಅವರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತಲೇ ಹೇಳ್ತೀನಿ. ಸೊ ಯಾರು ಆ ಯೂಟ್ಯೂಬರ್, ಯಾರು ಆ ಒಂದು ಟಿಪ್ಸ್ ನನಗೆ ಕೊಟ್ಟಿದ್ದು, ಆ ಒಂದು ಟಿಪ್ಸಿಂದ ನನಗೆ 50% ನನಗೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಹೆಲ್ಪ್ ಆಗಿತ್ತು ಅಂತ ಹೇಳಿದರೆ ಅನಿತಾ ಟಿಪ್ಸ್ ಕನ್ನಡ ಅಂತ ಹೇಳಿಬಿಟ್ಟು ಆ ಮೇಡಮ್ ಅವರು ತುಂಬಾ ಚೆನ್ನಾಗೇ ಕೊಡ್ತಾರೆ. ಗೈಸ್, ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಆ ಒಂದು ಯೂಟ್ಯೂಬರ್ದು ವೀಡಿಯೋಸ್ ಎಲ್ಲ ನೋಡಿ, ಪ್ರತಿಯೊಂದು ನೋಡಿ, ಮೆಸೇಜ್ಗಳನ್ನು ನೋಡಿ, ಅವ್ರ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ನೋಡಿ, ನಿಮ್ಮ ಮನೆಯಲ್ಲೂ ಕೂಡ ಕೇಳಿ. ಏನಾದರೂ ಇದಕ್ಕೂ ಮೀರಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಅದನ್ನು ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಆ್ಯಡ್ ಮಾಡೋದ್ರಿಂದ ಇದು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.